ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದೆ ಸಿಎಂ ಹಾಗೂ ಡಿಸಿಎಂ ಕುರ್ಚಿಯ ಕದನ. ಈಗಾಗಲೇ ಹೈಕಮಾಂಡ್ ಅಂಗಳ ತಲುಪಿದೆ ಡಿಸಿಎಂ ದಂಗಲ್. ಕಾಂಗ್ರೆಸ್ನಲ್ಲಿ ಸಿಎಂ ಹಾಗೂ ಡಿಸಿಎಂ ಕುರ್ಚಿ ಕದನ ತಾರಕಕ್ಕೇರಿದೆ. ಈಗಾಗಲೇ ಹೈಕಮಾಂಡ್ ಅಂಗಳವನ್ನ ಡಿಸಿಎಂ ದಂಗಲ್ ತಲುಪಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯನ್ನ ಡಿಸಿಎಂ ಡಿಕೆಶಿ ಭೇಟಿಯಾಗಿದ್ದಾರೆ. ದೆಹಲಿಯ ಮಲ್ಲಿಕಾರ್ಜುನ ಖರ್ಗೆ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಭೇಟಿ ಬೆನ್ನಲ್ಲೇ ಡಿಸಿಎಂ ಡಿಕೆಶಿ ಕೂಡ ಭೇಟಿ ಮಾಡಿದ್ದಾರೆ. ನಿನ್ನೆ ರಾಹುಲ್ ಖರ್ಗೆ ಭೇಟಿಯಾಗಿದ್ರು ಸಿಎಂ ಸಿದ್ದರಾಮಯ್ಯ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಜೊತೆ ಡಿಕೆ ಶಿವಕುಮಾರ್ ಚರ್ಚಿಸಿದ್ದಾರೆ. ಸಿದ್ದರಾಮಯ್ಯ ಬಣದ ವಿರುದ್ಧ ದೂರು ನೀಡಿದ್ರ ಡಿಕೆಶಿ. ಶಿಸ್ತು ಕ್ರಮ ಕೈಗೊಳ್ಳುವ ಬಗ್ಗೆ ಚರ್ಚೆ ನಡೆಸಿರುವ ಸಾಧ್ಯತೆ ಇದೆ. ಈ ರೀತಿ ಹಾದಿ ಬೀದಿಲೆಲ್ಲ ನಿಂತ್ಕೊಂಡು ಮಾತನಾಡ್ತಾ ಇದ್ದಾರಲ್ಲ, ಹೆಚ್ಚುವರಿ ಡಿಸಿಎಂ ಹುದ್ದೆ ಬೇಕು, ಸಿಎಂ ಬದಲಾವಣೆ ಅಂತ ಹೇಳಿ, ಅಂಥವರ ವಿರುದ್ಧ ಶಿಸ್ತು ಕ್ರಮದ ಬಗ್ಗೆ ಮಾತನಾಡಿರುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ರಾಜ್ಯದಲ್ಲಿ ಕುರ್ಚಿ ಫೈಟ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರ್ಚಿ ಕದನ ನಡೀತಾ ಇದೆಯಲ್ಲ, ಇದೇ ವಿಚಾರಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಡಿಕೆಶಿ ಅವರೇ, ನೀವು ಅಧ್ಯಕ್ಷರು, ತಾಳ್ಮೆ ಕಳೆದುಕೊಳ್ಬೇಡಿ ಅಂತ ಡಿಕೆ ಶಿವಕುಮಾರ್ಗೆ ಮಲ್ಲಿಕಾರ್ಜುನ ಖರ್ಗೆ ಸಮಾಧಾನ ಮಾಡಿದ್ದಾರೆ. ಸಿಎಂ ಆಪ್ತರ ಹೇಳಿಕೆಗಳ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಬೇಡಿ. ಸೋನಿಯಾ, ರಾಹುಲ್, ಸಿದ್ದರಾಮಯ್ಯ ಜೊತೆ ನಾವು ಚರ್ಚೆ ಮಾಡ್ತೀವಿ. ಸರ್ಕಾರವನ್ನ ಯಶಸ್ವಿಯಾಗಿ ನಿಭಾಯಿಸೋ ಕಡೆ ಗಮನ ಕೊಡಿ. ಡಿಕೆ ಶಿವಕುಮಾರ್ಗೆ ಸಮಾಧಾನ ಮಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ. ಎಂಥವ್ರಿಗೂ ಆಗ್ಲಿ ಬೇಜಾರು ಆಗೇ ಆಗತ್ತೆ ರೀ. ಯಾಕೆಂದ್ರೆ 136 ಸೀಟ್ಗಳ ಮ್ಯಾಂಡೇಟ್ ಅನ್ನ ಕೊಟ್ಟು ಜನ ಒಂದು ಸರ್ಕಾರ ಕಂಪ್ಲೀಟ್ ಆಗಿ ಒಂದು ಸರ್ಕಾರ ರಚನೆಗೆ ಅವಕಾಶ ಮಾಡಿಕೊಟ್ಟಾಗ ಈ ರೀತಿ ಇನ್ನೂ 3 ಜನ ಡಿಸಿಎಂ ಮಾಡಿ, 4 ಜನ ಡಿಸಿಎಂ ಮಾಡಿ, ಸಮುದಾಯಕ್ಕೊಬ್ರು ಡಿಸಿಎಂ ಮಾಡಿ ಅಂತ ಹೇಳೋದಿದೆಯಲ್ಲ, ಇದು ಯಾವುದೇ ಕಾರಣಕ್ಕೂ ಕೂಡ ಒಂದು ರೀತಿ ಒಳ್ಳೇದಲ್ಲ, ಒಳ್ಳೆಯ ಬೆಳವಣಿಗೆ ಅಲ್ಲ. ಒಂಥರ ಈ ಪಕ್ಷದ ಈ ಕಚ್ಚಾಟಗಳಿದೆಯಲ್ಲ, ವಿಪಕ್ಷಗಳಿಗೆ ಇದೇ ದೊಡ್ಡ ಆಹಾರ ಆಗ್ಬಿಡುತ್ತೆ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಡಿಕೆ ಶಿವಕುಮಾರ್ಗೆ ಸಮಾಧಾನವನ್ನ ಹೇಳಿ ಕಳಿಸಿದಾರಂತೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, 136 ಸೀಟ್ಗಳ ಮ್ಯಾಂಡೇಟ್ ಅನ್ನ ಕರ್ನಾಟಕದ ಜನ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಒಂದು ಒಳ್ಳೆ ರೀತಿಯಾಗಿ ಆಡಳಿತ ನಡೆಸೋ ಬದಲಿಗೆ ಈ ಸಿಎಂ ಡಿಸಿಎಂ ಕುರ್ಚಿ ಈ ಕಾದಾಟ ಈಗ ದೆಹಲಿ ತಲುಪಿದೆ. ಒಂದು ಕಡೆ ಸಿಎಂ ಹೋಗಿ ಭೇಟಿ ಮಾಡಿ ಬರ್ತಾರೆ, ಅದಾದ್ಮೇಲೆ ಡಿಕೆ ಶಿವಕುಮಾರ್ ಅವರು ಎಐಸಿಸಿ ಅಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ. ಇನ್ನೆಲ್ಲ ಹೆಚ್ಚಿನ ಅಪ್ಡೇಟ್ಸ್ ಇದೆ ಆನಂದ್. ಸಿಂಧೂರ, ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿನ ಆಂತರಿಕ ಜಗಳ ಈಗ ಬೀದಿಗೆ ಬಂದಿದೆ ಅಂತಲೇ ಹೇಳ್ಬೋದು. ಇಷ್ಟು ದಿನ ಪಕ್ಷದ ಒಂದು ಲೋಕಸಭೆ ಚುನಾವಣೆ ಇದ್ದಿದ್ದರಿಂದ ಒಂದಷ್ಟು ಜನ ಬಾಯಿ ಮುಚ್ಕೊಂಡಿದ್ರು. ಆದರೆ ಈಗ ಬಹಿರಂಗವಾಗಿ ಹೆಚ್ಚುವರಿ ಡಿಸಿಎಂ ಮಾಡಬೇಕು ಅಂತ ಬಹಳಷ್ಟೊಂದು ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ವಿಚಾರ ಈಗ ಹೈಕಮಾಂಡ್ ಅಂಗಳಕ್ಕೂ ಕೂಡ ಹೋಗಿದೆ. ನಿನ್ನೆ ಸಿಎಂ ಡಿಸಿಎಂ ಅವರು ಪ್ರತ್ಯೇಕವಾಗಿ ಮಾತುಕತೆಯನ್ನು ನಡೆಸಿ ಹೈಕಮಾಂಡ್ ಬಳಿ ಒಂದಷ್ಟು ಚರ್ಚೆಗಳನ್ನು ನಡೆಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರು ಇವತ್ತು ಬೆಳಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಹೆಚ್ಚುವರಿ ಡಿಸಿಎಂ ವಿಚಾರದ ಬಗ್ಗೆ ಬಹಳಷ್ಟು ಒಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಮತ್ತು ಬೆಂಬಲಿಗರಿಗೆ ಒಂದು ಬಾಯಿ ಮುಚ್ಚಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಖರ್ಗೆ ಜೊತೆ ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು. ಈ ವೇಳೆ ಖರ್ಗೆ ಅವರು ಡಿಕೆ ಶಿವಕುಮಾರ್ ಅವರನ್ನ ಸಮಾಧಾನ ಮಾಡತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಡಿಕೆ ಶಿವಕುಮಾರ್ ಅವರೇ, ನೀವು ಅಧ್ಯಕ್ಷರಾಗಿದ್ದೀರಿ, ಯಾವುದೇ ಕಾರಣಕ್ಕೂ ತಾಳ್ಮೆಯನ್ನ ಕಳೆದುಕೊಳ್ಬೇಡಿ. ನಾವು ಖರ್ಗೆ ಮತ್ತು ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಜೊತೆ ಮಾತನಾಡ್ತೀನಿ, ಸಿದ್ದರಾಮಯ್ಯನವ್ರ ಜೊತೆನೂ ಕೂಡ ಮಾತನಾಡ್ತೀನಿ. ಪಕ್ಷದ ಹಿತದೃಷ್ಟಿಯಿಂದ ಮತ್ತೆ ಸರ್ಕಾರವನ್ನ ನಡೆಸಿಕೊಂಡು ಹೋಗ್ತಕ್ಕಂಥ ಕಡೆ ನೀವು ಹೆಚ್ಚಿನ ಗಮನವನ್ನ ಕೊಡಬೇಕು. ಜೊತೆಗೆ ಮುಂಬರ್ತಕ್ಕಂಥ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯಿತಿ ಹಾಗೆ ಸ್ಥಳೀಯ ಸಂಸ್ಥೆಗಳ ಒಂದು ಚುನಾವಣೆ ಏನಿದೆ ಅದನ್ನು ಗೆಲ್ತಕ್ಕಂಥ ಒಂದು ನಿಟ್ಟಿನಲ್ಲಿ ತಾವು ಕಾರ್ಯಪ್ರವೃತ್ತರಾಗಬೇಕು ಅನ್ನೊಂದು ಸಲಹೆಯನ್ನ ಹಾಗೆ ಸಮಾಧಾನವನ್ನ ಮಾಡಿ ಡಿಕೆ ಶಿವಕುಮಾರ್ ಅವರನ್ನ ಕಳಿಸಿರ್ತಕ್ಕಂಥದ್ದು. ಆದರೆ ಈ ಕಡೆ ಸಿದ್ದರಾಮಯ್ಯ ಅವರ ಬಣದ ನಾಯಕರೇನಿದ್ದಾರೆ ಅವರು ಹೆಚ್ಚುವರಿ ಡಿಸಿಎಂಗಳು ಆಗಲೇಬೇಕು ಅನ್ನೊಂದು ಪ್ರಸ್ತಾಪವನ್ನ ಇಟ್ಟಿದ್ದಾರೆ. ನಿನ್ನೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರ ಉಪಸ್ಥಿತಿಯಲ್ಲೇ ಮಹದೇವಪ್ಪ ಹಾಗೆ ಕೆಜೆ ಜಾರ್ಜ್ ಸೇರಿದಂತೆ ಕೆಲವು ನಾಯಕರು ಹೆಚ್ಚುವರಿ ಡಿಸಿಎಂ ಮಾಡಿದ್ರೆ ಒಳ್ಳೆಯದು ಅನ್ನೊಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ಬಹಳಷ್ಟು ಒಂದು ಹಿನ್ನಡೆ ಆಗಿದೆ. ಆ ಸಂದರ್ಭದಲ್ಲಿ ಹೆಚ್ಚುವರಿ ಡಿಸಿಎಂ ಸಮುದಾಯವರು ಮಾಡಿದ್ರೆ ಒಂದಷ್ಟು ಮತಗಳು ಬರ್ತಾ ಇತ್ತು, ಇನ್ನಷ್ಟು ಒಂದು ಕ್ಷೇತ್ರಗಳನ್ನ ಗೆಲ್ತಕ್ಕಂಥ ಒಂದು ಸಾಧ್ಯತೆ ಇತ್ತು ಅನ್ನೊಂದು ವಿಚಾರವನ್ನ ರಾಹುಲ್ ಬಳಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ಮುಂಬರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ದೃಷ್ಟಿಯಿಂದ ಹೆಚ್ಚುವರಿ ಡಿಸಿಎಂ ಅನ್ನ ಮಾಡಬೇಕು ಅನ್ನೋದು ವಿಚಾರವನ್ನ ಹೇಳಿದ್ದಾರೆ. ಇದೇ ಅಲ್ಲದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯೂ ಕೂಡ ಆಗೋ ಬಗ್ಗೆ ಒಂದಷ್ಟು ಮಾತುಕತೆಗಳನ್ನು ಕೂಡ ರಾಹುಲ್ ಬಳಿ ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಈ ವಿಚಾರ ಈಗ ಡಿಕೆ ಶಿವಕುಮಾರ್ ಅವರ ಆಕ್ರೋಶಕ್ಕೆ ಬಹಳಷ್ಟು ಒಂದು ಕಾರಣವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ KN ರಾಜಣ್ಣ, ಈ ಕಡೆ ಸತೀಶ್ ಜಾರಕಿಹೊಳಿ
ಜಾರಕಿಹೊಳಿ, ಪರಮೇಶ್ವರ್, ಕೆ ಎಚ್ ಮುನಿಯಪ್ಪ ಸೇರಿದಂತೆ ಬಹಳಷ್ಟು ನಾಯಕರು ಹೆಚ್ಚುವರಿ DCMಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹಿಂದೆ CM ಮತ್ತೆ DCM ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹೈಕಮಾಂಡ್ ಹಂತದಲ್ಲಿ ಏನು ಮಾತುಕತೆ ಆಗಿತ್ತು ಅದು ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಪದೇ ಪದೇ ಈ ವಿಚಾರಗಳನ್ನ ಹೆಚ್ಚುವರಿ DCM ಅನ್ನ ಮಾಡ್ತಕ್ಕಂಥ ವಿಚಾರಗಳು ಮುನ್ನೆಲೆಗೆ ಬರ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ DK ಶಿವಕುಮಾರ್ ಅವರು ಸರ್ವೇಸಾಮಾನ್ಯವಾಗಿ ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಈಗಾಗಲೇ KPCC ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಅವರು 136 ಸ್ಥಾನವನ್ನ ಗೆದ್ದುಕೊಂಡು ಬಂದಿದ್ರು. ಆ ಸಂದರ್ಭದಲ್ಲಿ CM ಆಗ್ತಕ್ಕಂಥ ಒಂದು ಯೋಗನೂ ಕೂಡ ಇತ್ತು. ಜೊತೆಗೆ KPCC ಅಧ್ಯಕ್ಷರು ಯಾರಿರ್ತಾರೆ ಅವರನ್ನೇ CM ಮಾಡಬೇಕು ಅನ್ನೋ ಒಂದು ಪ್ರತೀತಿ ರೂಢಿನೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇತ್ತು. ಆದ್ರೆ DK ಶಿವಕುಮಾರ್ ಅವರಿಗೆ ಆ ಒಂದು ಚಾನ್ಸ್ ಇದ್ರೂ ಕೂಡ ಅವರು CM ಆಗೋದಕ್ಕೆ ಸಾಧ್ಯವಾಗಿಲ್ಲ. DCM ಹುದ್ದೆಗೆ ತೃಪ್ತಿ ಪಡಬೇಕಾಯಿತು. ಈಗ DCM ಹುದ್ದೆ ಮೇಲೆ ಇನ್ನಷ್ಟು ಜನರು ಕಣ್ಣಾಕಿರ್ತಕ್ಕಂಥದ್ದು DK ಶಿವಕುಮಾರ್ ಅವರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಆದಿ ಬೀದಿಯಲ್ಲಿ ಇಂಥ ಹೇಳಿಕೆಗಳನ್ನ ಕೊಟ್ಟು ಬಹಳ ಉಂಟು ಮಾಡ್ತಾ ಇದ್ದಾರೆ. ಅವ್ರಿಗೆ ನೀವು ಬುದ್ಧಿವನ್ನ ಹೇಳಬೇಕು, ನಾನೇ ನೋಟಿಸ್ ನೀಡ್ತೀನಿ ಅನ್ನೊಂದು ಎಚ್ಚರಿಕೆಯನ್ನು ಕೂಡ DK ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಸಿಂಧೂರ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗೆ.